ಸ್ವಲ್ಪ ನಿಶಬ್ದ ಇದ್ರೆ ಮಾತಾಡ್ತೀನಿ. ಹಿಂದೆಗಡೆ ಅಷ್ಟೇ ನೋಡಿ, ಪ್ರೆಸ್ ಅವ್ರು ಬಿಟ್ಟು ಮಿಕ್ಕಿದವರೆಲ್ಲ ಅಲ್ಲಿ ಎಲ್ಲ ಕಳಿಸಿ, ಜನಮನೆಗಳೆಲ್ಲ ಕಳಿಸಿದ್ರಲ್ಲ, ಎಲ್ಲ ಕಾರ್ಯಕರ್ತರೆಲ್ಲ ಕಳಿಸಿ, ಹೊರಗಡೆ ಲೀಡರ್ ಇರ್ಬೋದು, ಕಾರ್ಯಕರ್ತರು ಎಲ್ಲ ಹೊರಗಡೆ ಕೂತ್ಬೋದು ಹೇಳೋಣ. ಓಕೆ, ಎಲ್ಲ ನಮಸ್ಕಾರ. ಮಾಧ್ಯಮ ಮಿತ್ರರೆ, ಜನರ ತೀರ್ಪನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಗೌರವವನ್ನು ನೀಡ್ತೇವೆ. ಇಡೀ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು. ಅಧಿಕಾರ ರಾಜಕೀಯಕ್ಕಿಂತ ವಿಶ್ವಾಸ ರಾಜಕೀಯ ಮುಖ್ಯ ಎಂಬುದು ವಿಶ್ವಾಸ ರಾಜಕೀಯ ಗೆದ್ದಂತಾಗಿದೆ. ಆದರೂ ಭಾವನೆ ಸೋತಿದೆ, ಬದುಕು ಗೆದ್ದಿದೆ ಇಡೀ ರಾಷ್ಟ್ರದಲ್ಲಿ. ಏನು ಬಿಜೆಪಿಯವರು 400ಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು, ಅದಾಗಿಲ್ಲ. ನಮ್ಮ ಸಾಧನೆ, ನಮ್ಮ ರಾಜ್ಯದಲ್ಲಿ 1 ಸೀಟ್ ಇದ್ದಿದ್ದು 9 ಸೀಟ್ ಹೋಗಿದ್ದೇವೆ. ಆದರೂ ನಾವು 14-15 ಸೀಟು ನಿರೀಕ್ಷೆ ಮಾಡಿದ್ದೇವೆ. ನಾನು ನನ್ನ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನು ವೈಯಕ್ತಿಕವಾಗಿ ಮಂಜುನಾಥ್ಗೆ ನಾನು ಅಭಿನಯಿಸ್ತೇನೆ. ಅವ್ರ ಪಕ್ಷ ಗೆಲ್ತು ಅಂತ ಅವ್ರು ಹೇಳಲಿಕ್ಕೆ ನಾತಾರೆ, ವ್ಯಕ್ತಿ ಗೆದ್ದಿದ್ದಾರೆ. ಒಳ್ಳೆ ಅಭ್ಯರ್ಥಿನ ಅವರು ಬಹಳ ಲೆಕ್ಕಾಚಾರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿಸಿದ್ರು. ನಾನು ಇಷ್ಟು ಅಂತರದಿಂದ ನಾವು ಸೋಲ್ತೀವಿ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಕನಿಷ್ಠ ಒಂದು 50-60 ಸಾವಿರ ಅಂತರ ಮತ ಇಟ್ಕೊಂಡಿದ್ದೆ. 26,000 27,000 ಬಂದಿದೆ ಅಂತ ನನಗೆ ತಿಳಿಸಿದ್ರು. ಇನ್ನು ಲೆಕ್ಕಾಚಾರ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಬಟ್ ನಾನು ಏನು ಫಲಿತಾಂಶ ಬಂದಿದೆ ಅದನ್ನು ನಾನು ಸಂಪೂರ್ಣವಾಗಿ ನಾನು ಭಾಳ ಅರ್ಥ ಮಾಡ್ಕೋಬೇಕಾಗಿದೆ. ಇದರ ಜನ ನಮಗೆ ಇದಕ್ಕೊಂದು ಸಂದೇಶ ಕೂಡ ನೀಡಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ತೇನೆ. ಏನದು ಸಂದೇಶ ಅನ್ನೋದನ್ನ ಖಂಡಿತ ನಾನು ಅರ್ಥ ಮಾಡ್ಕೊಳ್ತೇನೆ. ಕರ್ನಾಟಕದಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ. ನಮ್ಮ ಮತದಾರರ ಪ್ರಜ್ಞಾವಂತಿಕೆಯನ್ನು ನಾನು ಕ್ವಶನ್ ಮಾಡಲಿಕ್ಕೆ ನಾನು ಹೋಗುವುದಿಲ್ಲ. ನಮ್ಗೆ ಇನ್ನೂ ಹೆಚ್ಚಿನ ಸ್ಥಾನ ಬರಬೇಕಾಗಿತ್ತು ಅಂತ ಈಗಾಗಲೇ ನಾನು ಹೇಳಿದ್ದೆ. ಯಾಕೆ ಏನಾಗಿದೆ ಅನ್ನೋದನ್ನು ಖಂಡಿತ ನಾವು ಚಿಂತನೆ ಮಾಡ್ತೀವಿ. ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ಜನ ಎಲ್ಲಿ ಒಪ್ಪಿದ್ದಾರೆ, ಎಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತೇವೆ. ಗ್ಯಾರಂಟಿಗಳಿಂದ ನಾವಿನ್ನ ಹೆಚ್ಚಿಗೆ ಸೀಟನ್ನು ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ. ನನಗೂ ಭಾಳ ಆತ್ಮವಿಶ್ವಾಸ ಇತ್ತು. ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ನಾನು ಈಗಾಗಲೇ ಹೇಳಿದಂಗೆ ಸೀಟ್ ಬೈ ಸೀಟ್ ನಾವು ಪರಿಶೀಲನೆಯನ್ನು ನಾವು ಮಾಡ್ತೇವೆ. ಆದರೆ ಮೋದಿ ಅವರ ಏನು ಒಂದು ಜನಪ್ರಿಯತೆ ಕುಗ್ಗಿರೋದು ತಮಗೆಲ್ಲ ಅರ್ಥ ಆಗ್ತಾ ಇದೆ. ಇಂಡಿಯಾ ಲ್ಯಾಂಡಲ್ಲೂ ಕೂಡ ಏನು ಅವ್ರು ಭಾಳ ನಿರೀಕ್ಷೆ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ, ಅಲ್ಲೆಲ್ಲ ಆಗಿದೆ. ಆದರೆ ಲೋಕಲ್ಲು ಅಕ್ಕಪಕ್ಕ ಕೆಲವು ಆಂಧ್ರದಲ್ಲೆಲ್ಲ ಅವರು ನಿರೀಕ್ಷೆ ಇರಲಿಲ್ಲ. ಅಲ್ಲಿ ಸ್ವಲ್ಪ ನಂಬರ್ ಬಂದಿರೋದ್ರಿಂದ ಅಲ್ಲಿ ವೆಸ್ಟ್ ಬೆಂಗಾಲ್ ಅಂತ ಒರಿಸ್ಸಾ ನಂಬರ್ ಬಂದಿರೋದ್ರಿಂದ, ನಮ್ಮ ಬಿಹಾರಲ್ಲೂ ಕೂಡ ಅವ್ರಿಗೆ ನಂಬರ್ ಬಂದಿರೋದ್ರಿಂದ ಅಲೈನ್ಸ್ ಪಾರ್ಟ್ನರ್ ಜೊತೆಯಿಂದ ಅವ್ರಿಗೆ ಬೆಂಬಲ ಸಿಕ್ಕಿದೆ ಹೊರತು ನಂಬರ್ ಬಂದಿದೆ ಹೊರತು ಸಂಪೂರ್ಣವಾಗಿ ಬಿಜೆಪಿಗೆ ನಂಬರ್ ಇಲ್ಲ ಅನ್ನೋದನ್ನು ನೀವು ಒಪ್ಕೊಳ್ಳೇಬೇಕು, ನಾವು ಒಪ್ಕೊಳ್ಳೇಬೇಕು. ಅಯೋಧ್ಯೆ ಅಂತ ಕಡೆನೇ ಬಿಜೆಪಿಗೆ ಮುಖಭಂಗ ಆಗಿದೆ. ನನಗೆ ಹೆಂಗೆ ನನ್ನ ಕ್ಷೇತ್ರದಲ್ಲಿ
ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ನನ್ನ ಸೋದರ ಭಾಳ ಉತ್ತಮವಾಗಿ ಕೆಲಸ ಮಾಡಿದ್ದ, ಆ್ಯಂಟಿ ಇನ್ಫ್ಲಮೆನ್ಸ್ ಇರಲಿಲ್ಲ. ಬಟ್ ವ್ಯಕ್ತಿ ಮೇಲೆ ಸೊ ಈ ಸತಿ ಡಾಕ್ಟರ್ಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೊದಲೇ ಅವ್ರಿಗೆ ನಾನು ಅಭಿನಂದಿಸಿದ್ದು. 303 ಸೀಟು ಕಳೆದ ಬಾರಿ ಸಿಕ್ಕಿತ್ತು. ಈಗ 243 ಸೀಟ್ಗೆ BJP ನಿಂತ್ಕೊಂಡಿದೆ. 10 ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಈ ನಂಬರು ಮತ್ತೆ ಬಂದಿದೆ. ಏನು ಇವತ್ತು 140 ಹತ್ರ ಬಂದಿದೆ. ಕೆಲವು ಬೇರೆ ಬೇರೆ ಏಜೆನ್ಸಿಗಳಲ್ಲಿ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿದ್ವಿ, ಉತ್ತರ ಭಾರತದಲ್ಲಿ ಅದೇನು ಎಫೆಕ್ಟ್ ಆಗಲಿಲ್ಲ. ಸೊ NDAಗೆ ನೀಚಲ ಬಹುಮತ ಇಲ್ಲ ಅನ್ನೋದಕ್ಕೆ ನಂಬರ್ಸ್ ಇರ್ಬೋದು. ಬಟ್ ಅಡ್ಜಸೆಂಟ್ ಪಾರ್ಟಿ ಬೇರೆ ಬೇರೆ ಪಾರ್ಟಿ ಅಲಯನ್ಸ್ ಪಾರ್ಟಿಗಳಿಂದ ಸ್ವಲ್ಪ ಅವರಿಗೆ ಅನುಕೂಲ ಆಗಿದೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷನ ಮುಗಿಸೇ ಬಿಡ್ತೀವಿ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಏನು ಹೇಳಿದ್ರು ಅದು ಮುಂದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಎಲೆಕ್ಷನ್ ತೋರಿಸಿದೆ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸತತ ಹೋರಾಟ, ಭಾರತ ಜೋಡೋ ಯಾತ್ರೆ ಇವೆಲ್ಲ ಕೂಡ ನಮಗೆ ಒಂದು ದೊಡ್ಡ ಫಲಿತಾಂಶವನ್ನು ನಮಗೆ ಸಿಕ್ಕಿದೆ. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ನಂಬರ್ಗಳು ಕೂಡ ಬಂದಿದೆ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಿದ್ದಿಲ್ಲ. ಕಳೆದ ಚುನಾವಣೆಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಪಾರ್ಲಿಮೆಂಟಲ್ಲಿ ನಮ್ಮ ಶೇಕಡ ಹೆಚ್ಚಿಗೆ ಆಗಿದೆ. ಇಲ್ಲಿ ನಮ್ಮ ಹಳೆ ಮೈಸೂರಿನಲ್ಲಿ ಸ್ವಲ್ಪ ನಮಗೆ ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ. ಮೊದಲಿಂದ ಕೂಡ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಭಾಳ ವ್ಯತ್ಯಾಸಗಳನ್ನು ಹಾಕೊಂಡು ಬಂದಿದ್ದು ನಮ್ಮ ರಾಜ್ಯದಲ್ಲಿ ಗಮನಿಸಿದ್ದೇವೆ. ಆದರೆ ನಮ್ಮ ಸರ್ಕಾರಗಳಿದ್ದ ಕೂಡ ಅಲೈನ್ಸ್ ಸರ್ಕಾರ ಇರಲಿ, ಕೃಷ್ಣ ಅವ್ರ ಸರ್ಕಾರದಲ್ಲಿ ಸರ್ಕಾರ ಇರಲಿ, ನ್ಯಾಷನಲ್ ಲೆವೆಲ್ ಪಾರ್ಟಿಗೆ ಸ್ವಲ್ಪ ಅವ್ರಿಗೆ ಅತಿ ಹೆಚ್ಚು ಸೀಟ್ ಸಿಕ್ಕಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದರೂ ಈ ವರ್ಷ ಬದಲಾವಣೆ ಆಗ್ಬೋದು ಅದನ್ನು ನಾವು ಆ ರೆಕಾರ್ಡನ್ನು ಹೆಚ್ಚು ಕಮ್ಮಿ ಮಾಡ್ಬೋದು, ನಮ್ಮ ಜನ ವಿಶ್ವಾಸ ಕೊಡ್ತಾರೆ ಅನ್ನೋದು ನಮಗೆ ನಿರೀಕ್ಷೆ ಇತ್ತು. ಅದು ಆಗಿಲ್ಲ. ಭಾಳ ಸಂತೋಷದಿಂದ ವಿ ಹ್ಯಾವ್ ಅಕ್ಸೆಪ್ಟೆಡ್ ವಾಟ್ ಎವರ್ ದಿ ಜನ ಕೊಟ್ಟಿದ್ದಾರೆ. ನನಗೆ ವೈಯಕ್ತಿಕವಾಗಿ ಏನೇನೋ ನನಗೆ ಅನುಮಾನಗಳಿದೆ. ಈಗ ಅದೆಲ್ಲ ನಾನು ಚರ್ಚೆ ಮಾಡೋದು ಈಗ ಬೇಡ. ಬಟ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಜನರ ಮ್ಯಾಂಡೇಟನ್ನು ಒಪ್ಕೊಳ್ತಾ ಇದ್ದೀನಿ. ಯಾಕೆ ನನ್ನ ಕ್ಷೇತ್ರದಲ್ಲೇ ನಾನು ಕನಿಷ್ಠ ಅವರಿಬ್ಬರು ಒಂದಾಗಿದ್ದು ಕೂಡ ನಮ್ಮಲ್ಲಿ ಆ್ಯಂಟಿ ಕಾಂಗ್ರೆಸ್ ವೋಟ್ಸ್ ಎರಡು ಒಂದಾಗ್ತದೆ ನಮಗೆ ನಿರೀಕ್ಷೆ ಇತ್ತು. ಅಟ್ಲೀಸ್ಟ್ 50,000 ರಿಂದ 70,000 ಒಳಗಡೆ ನನಗೆ ಮೆಜಾರಿಟಿ ಬರ್ತದೆ ಅಂತ ನನಗೆ ನಂಬಿಕೆ ಇತ್ತು. ಸೊ 26ಕ್ಕೆ ಬಂದಿದೆ, ಇರಲಿ ಪರವಾಗಿಲ್ಲ. ಬಟ್ ಅದೇ ಚನ್ನಪಟ್ಟಣದಲ್ಲಿ ಅದೇ ರೀತಿ ರಿವರ್ಸ್ ಆಗಿದೆ. ಅವರಿಬ್ಬರು ಸೇರಿಸಿದ್ರು, ಅವರಿಬ್ಬರು 1 ಲಕ್ಷ ಲೀಡ್ ಬರಬೇಕಾಗಿತ್ತು. ಅಲ್ಲಿ ನಮ್ಮ ಕ್ಷೇತ್ರದ ಥರ ಅಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗಿದೆ. ಇರಲಿ, ದಟ್ ಇಸ್ ಲರ್ನ್ ಲೆಸನ್ ಟಾಪಿಕ್. ನಾವು ಪಾಠ ಕೂಡ ಕಲ್ಪನೆ ಆಗ್ತೇವೆ. ಆದರೆ ನಮ್ಮ ಗೌರ್ನೆನ್ಸ್ಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಬೇಕಾದಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೇವೆ. ಲಾಸ್ಟ್ ಮೂಮೆಂಟಲ್ಲಿ ಪಾಪ ನಮ್ಮ ಯಂಗ್ಸ್ಟರ್ ಮನ್ಸೂರ್ ಅಲಿ ಖಾನ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಐ ಥಿಂಕ್ ಲಾಸ್ಟ್ ರೌಂಡಲ್ಲಿ ಡಿಫರೆನ್ಸ್ ಆಗಿ ಸ್ವಲ್ಪ ಸೋತಿದ್ದಾರೆ. ಇರಲಿ, ಪಾಲಿಟಿಕ್ಸಲ್ಲಿ ಇವೆಲ್ಲ ಸಹಜ. ಎಂತೆಂಥವರು ಎರಡಿದ್ದವರೆಲ್ಲ ಸರ್ಕಾರಗಳನ್ನ ರಚನೆ ಮಾಡಿದಂಥದ್ದೆಲ್ಲ ಕೂಡ ಇದೆ. ಹಾಗೆ ನಾವು ಕೂಡ ನಮ್ಮ ಪ್ರಯತ್ನ ಜನರಿಗೆ ಸರ್ವಿಸು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ತಿಳ್ಕೊಂಡು ನಮ್ಮ ಕೆಲಸವನ್ನು ನಾವು ಮುಂದುವರ್ತೇವೆ. ಇಷ್ಟು ನನಗಂತೂ ಸಂಪೂರ್ಣವಾದಂಥ ಆತ್ಮವಿಶ್ವಾಸ ಇದೆ. ಸೊ ಮತ್ತೆ ಏನಾದಿತ್ತು ಅಂದರೆ ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ. ಮತ್ತೆ ವಿಲ್ ಬೌನ್ಸ್ ಬ್ಯಾಕ್ ಇವನ್ ಇನ್ ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಅನ್ನೋದು ವಿಶ್ವಾಸ. ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಚರ್ಚೆ ಮಾಡಬೇಕು, ಬೂತ್ವಾರ ಹೋಗಬೇಕು. ಈಗ ರಾಮನಗರದಲ್ಲಿ 1,000 ಚಿಲ್ಲರೆ ಡಿಫ್ರೆನ್ಸ್ ಬಂದಿದೆ. ಅಸೆಂಬ್ಲಿಲಿ ನಮಗೊಂದು 10,000 ಬಂದಿತ್ತು. ಬಟ್ ಈಗ ನಾವು 20,000 ಬರ್ತದಿತ್ತು ನಮಗೆ ಮಾಡಿದ್ದೆ. ಚನ್ನಪಟ್ಟಣದಲ್ಲಿ ಈಗ ನಮ್ಗೆ ಬಂದಿರೋದು ಬರೀ ನಮ್ಗೆ 19,000 ಓಟ್ ಬಂದಿತ್ತು.
ಅವು ಎರಡು ಪಾರ್ಟಿದು ಸೇರಿಸಿದ್ರೆ ನಾವು 1 ಲಕ್ಷ ಓಟ್ ನಮ್ಗೆ ಮೈನಸ್ ಆಗ್ತಿದೆ ಸರ್. ನಮ್ಮ ಕ್ಷೇತ್ರದಲ್ಲಿ ಹೆಂಗೆ ಅವರಿಬ್ಬರು ಸೇರಿಸಿದ್ರೆ 40,000 ಓಟ್ ಅವ್ರಿಗೆ ಬಂದೇ ಬರಬೇಕು. ಆ್ಯಂಟಿ ಕಾಂಗ್ರೆಸ್ ಓಟ್ ಒಂದು ಹಾಕಿದ್ರೆ ನಮ್ಗೆ ಆ್ಯಕ್ಚುಲಿ ಮೊದಲಿಂದ ನಮಗೆ ಅದ್ರ ಬಗ್ಗೆ ಅರಿವಿತ್ತು ನನಗೆ. ಬಟ್ ಅದು ನಾನು ಬರೋದಿಲ್ಲ ಅಂತಲ್ಲ, ಸ್ವಲ್ಪ ಇಲ್ಲಿ ವ್ಯಕ್ತಿ ಮಾಡ್ತೀನಿ. ಬೇರೆ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾವ ರೀತಿ ಹೆಚ್ಚು ಕಮ್ಮಿ ಏನಾಗಿದೆ ಅಂತೇಳಿ ನಾನು ಚರ್ಚೆ ಮಾಡಿ ಅದಕ್ಕೆ ಕಮ್ ಬ್ಯಾಕ್. ಅದನ್ನೆಲ್ಲ ನನಗೆ ಒಂದೇ ಸತಿ ನಾನು ಹೇಳಲಿಕ್ಕೆ ನಿಮ್ಮ ಪ್ರಶ್ನೆಗಳು ಒಂದೇ 1 ಸೀಟಿಂದ 9 ಸೀಟಿಗೆ ಬಂದಿದ್ರಿ. ಅದು ಸ್ವಲ್ಪ ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಟು ಸರ್ಟನ್ ಎಕ್ಸ್ಟೆಂಟ್? No, I am satisfied. At least I should have our calculation and we want at least 14-15 ಬರ್ತದೆ ಅಂತ ನಮಗೆಲ್ಲ ಥರದ ಕ್ಯಾಲ್ಕುಲೇಷನ್ ಇದೆ, ಇನ್ಕ್ಲೂಡಿಂಗ್ ಮೈ ಸೀಟ್, ಅವರ್ ಸೀಟ್ ಆಲ್ಸೋ. ಬೆಂಗಳೂರಲ್ಲಿ 1 ಸೀಟ್ ಬಂದೇ ಬರ್ತದೆ ಕೂಡ ನಮಗೆ ಇತ್ತು. ಬೇರೆ ಕಡೆ ಚಿತ್ರದುರ್ಗ, ಕೆಲವು ಕಡೆ ಎಲ್ಲ ಇನ್ನು ಮುಂಬೈ ಕರ್ನಾಟಕದಲ್ಲಿ ಕೆಲವೆಲ್ಲ ಸೀಟ್ಗಳು ನಮಗೆ ಬರುವಂಥ ನಿರೀಕ್ಷೆ ಇದೆ. ಲಾಸ್ಟ್ ಲೆಟ್ ಅಸ್ ಲುಕ್ ಇಂಟು ಇಟ್. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಕ್ಲೀನ್ ಸ್ವೀಪ್ ಮಾಡಿದ್ದಾರೆ ಸರ್ ಕಾಂಗ್ರೆಸ್. ಅದಕ್ಕೆ ನಾನು ಹೋಲ್ಸೇಲಾಗಿ ನಾನು ಏನು ನನ್ನ ಗ್ಯಾರಂಟಿ ವರ್ಕೌಟ್ ಆಗಲಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಒಂದು ಕೆಲವು ಸೆಕ್ಷನ್ಸು ಕೆಲವು ಶಿಫ್ಟ್ ಆಗಿದೆ ಅಂತ ಕೂಡ ನನಗೆ ಅರಿವಾಗ್ತಾ ಇದೆ. ಕೆಲವು ಬೂತ್ಸಲ್ಲೆಲ್ಲ ಇನ್ನು ನಾನು ಡೀಟೇಲ್ ನಾನು ನೋಡ್ತೀನಿ, ನೋಡ್ಬಿಟ್ಟು ಐ ವಿಲ್ ಕಮ್ ಬ್ಯಾಕ್. But I own this responsibility of the defeat of, especially in my parliamentary constituency. ಸರ್, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆ 10 ಕ್ಷೇತ್ರದಲ್ಲಿ ನಿಮ್ಗೆ ಲಾಭ ಆಗಿದೆ. ಇನ್ನು ಮುಂಬೈ ಕರ್ನಾಟಕ ಮತ್ತು ಮೈಸೂರು ಪಾಲಿಕೆ ಕರ್ನಾಟಕದಲ್ಲಿ ನಿಮ್ಗೆ ಲಾಸ್ ಆಗಿರೋದು. ವಾಟ್ ಆರ್ ದ ರೀಸನ್? ಏನು ಕಾರಣ ಏನು ಸರ್? ಏನು ಪ್ರಮುಖವಾಗಿ ಒಂದೇ ದಿನಕ್ಕೆ ನಾನು ಹೇಳಕ್ಕೆ ನಾನು ಅಕ್ಸೆಪ್ಟೆಡ್ ದಿ ಮ್ಯಾಂಡೇಟ್. ಜನ ತೀರ್ಪು ಕೊಟ್ಟಿದ್ದನ್ನು ಒಪ್ಕೊಂಡಿದ್ದೀನಿ. ಇದನ್ನು ನಾನು ಟೈಮ್ ಬೇಕು ಅದಕ್ಕೆ. ಈಗ ನೀವೊಂದು ರಿಪೋರ್ಟ್ ಕಳಿಸಿದ ತಕ್ಷಣ ನೀವು ಅವ್ರು ಬರ್ಬಿಡ್ತಾರ ಅನ್ನೋದು ಪರಿಶೀಲನೆ ಮಾಡ್ತಾರೆ. ನಾನು ಕೂಡ ನಮ್ಮ ಲೀಡರ್ಸ್ನೆಲ್ಲ ಕರೆದು ನಾವು ಮಾತಾಡಬೇಕು. ಏನೇನು ಅಂತ ಹೇಳಿ, ಯಾವ ಸೆಕ್ಷನ್ ಎಲ್ಲಿತ್ತು, ಏನಾಗಿದೆ ಅಂತ ನಾನು ಕೇಳಬೇಕು. ಒಬ್ಬರು ಅಭಿಪ್ರಾಯದಲ್ಲಿ ನಾನು ತೀರ್ಮಾನಕ್ಕೆ ಟಿ ವಿಲಿ ನೋಡಿದ ತಕ್ಷಣ ನಾನು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಮತದಾರರು ಕೂಡ ನಾನು ಗೌಪ್ಯವಾಗಿ ಮಾತಾಡಬೇಕು. ಎಕ್ಸಿಟ್ ಪೋಲ್ ಎಲ್ಲ ಉಲ್ಟಾ ಆಗಿದೆಯಲ್ಲ ಸರ್? ಅದೇ ಹೇಳ್ತಿಲ್ವ ನಾನು, ಎಕ್ಸಿಟ್ ಪೋಲ್ ನಾನು ನಂಬಿಕೆ ಇಲ್ಲ ಅಂತ ನಾನು ಮೊದಲಿಂದಲೂ ನಾನು ಹೇಳ್ತಾ ಇದ್ದೆ. ಡಬಲ್ ಫಿಗರ್ ಬರ್ತದೆ ಅಂತ ಹೇಳ್ತಾ ಇದ್ದೆ. ಡಬಲ್ ಫಿಗರ್ ಅಂದರೆ ನಿಮಗೆ ಗೊತ್ತು, ಅದನ್ನು ನಾನು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಲಾಸ್ಟ್ ಮಿನಿಟಲ್ಲಿ ಡಬಲ್ ಫಿಗರ್ ಇತ್ತು ನಮ್ಮದು. ಓಕೆ, ಆಗಿದೆ. ಪಾಲಿಟಿಕ್ಸಲ್ಲಿ ಇವೆಲ್ಲ ಆಗ್ತದೆ. ಆಮೇಲೆ ಕೆಲವು ವರ್ಕ್ಗೆ ವೋಟ್ ಬರ್ತದೆ ಅನ್ಕೊಂಡಿದ್ದೆ, ಈಗ ವರ್ಕ್ಗೆ ವೋಟ್ ಬರಲಿಲ್ಲ. ಸರ್, ಕೇಂದ್ರದಲ್ಲಿ ಇನ್ನ ಒಂಥರ ಅತಂತ್ರದ ಪರಿಸ್ಥಿತಿ ಇದೆ. ಇಂಡಿಯಾಗೆ ಮೆಜಾರಿಟಿ ಇದು, ಬಿಜೆಪಿಗೆ ಮೆಜಾರಿಟಿ ಸಿಕ್ಕಿಲ್ಲ. ಬಿಜೆಪಿಗೆ ಮೆಜಾರಿಟಿ ಇಲ್ಲ, ನಾನು ಅದನ್ನೇ ಹೇಳಿದಲ್ಲ. ಬಿಜೆಪಿ ಏನು ಅವ್ರು ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ರು, ಬಿಜೆಪಿಗೆ ಅವ್ರಿಗೆ ನಂಬರ್ ಇಲ್ಲ. ಅವರು ಏನು ನೆರೆಟಿವ್ ಫಿಕ್ಸ್ ಮಾಡಿದ್ರು ಅದಕ್ಕೂ ಅವ್ರಿಗೆ ನಂಬರ್ ಇಲ್ಲ. ಅದಕ್ಕೆ ನಂಬರ್ ಇಲ್ಲ. ಅವರು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ. ಸೋಲನ್ನು ಕೆಲವು ರಾಜ್ಯದಲ್ಲಿ ಅವ್ರದ್ದೇನು ಮಹಾರಾಷ್ಟ್ರದಲ್ಲಿ ಮಾಡಿದ್ರಲ್ಲ, ಏನೋ ಮಾನಸಿಕವಾದಂಥ ಕೆಲವು ಗೌರ್ಮೆಂಟ್ನೇ ಡಿವೈಡ್ ಮಾಡಿ, ಪಾರ್ಟಿಗಳನ್ನ ಡಿವೈಡ್ ಮಾಡಿ ಮಾಡಿದ್ರಲ್ಲ, ಅದಕ್ಕೆ ಜನ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಒಪ್ಪಲಿಲ್ವೋ ಅಲ್ಲೂ ಒಪ್ಪಲಿಲ್ಲ. ಉತ್ತರ ಪ್ರದೇಶದಲ್ಲೂ ಕೂಡ ದೊಡ್ಡ ಗಾಳಿ, ರಾಮಂದ್ರದ ಗಾಳಿ, ಮೋದಿ ಗಾಳಿ ಅಂತ ಹೇಳ್ತಿರಲ್ಲ, ಕಾಣಲಿಲ್ಲ. ರಾಹುಲ್ ಗಾಂಧಿ 2 ಸೀಟನ್ನು ಗೆದ್ದಿದ್ದಾರೆ ಸರ್, ವಯನಾಡ್ ಮತ್ತೆ ರಾಯಬರೇಲಿ. ರೆಕಾರ್ಡ್ ಮಾರ್ಜಿನಲ್ಲಿ ಗೆದ್ದಿದ್ದಾರೆ. ಇದೊಂಥರ ಈ ಕ್ರೆಡಿಟ್ ಅವ್ರಿಗೆ. ನಾನು ಹೇಳಿದ್ರಲ್ಲ, ಫಸ್ಟ್ ಮೈ ಪಾರ್ಟಿ ಪ್ರೆಸಿಡೆಂಟ್ ಅಂಡ್ ರಾಹುಲ್ ಗಾಂಧಿ, ಬೋತ್ ಆಫ್ ದೆಮ್, ಅವರಿಬ್ಬರು ಕೂಡ ಭಾಳ ಶ್ರಮಪಟ್ಟು ಪ್ರಿಯಾಂಕಾ ಗಾಂಧಿಯವರು ಪಾರ್ಟಿ ಕ್ಯಾಂಪೇನ್ ಮಾಡಿದ್ದಾರೆ. 3 ಜನ ಭಾಳ ನಿರಂತರವಾಗಿ ಮಾಡ್ತಾರೆ. ಸರ್, ಬಿಜೆಪಿ ಲಾಸ್ಟ್ ಇನ್ ಅಯೋಧ್ಯಾ, That is why I am telling you, Ram Mandir has not worked. ಭಾವನೆಗಿನ್ನ ಬದುಕು ಗೆದ್ದಿದೆ ಅಂತ ಹೇಳಿದ್ದಾನೆ. The word I said, ಭಾವನೆ ನಮ್ಮ ಬದುಕು ಗೆದ್ದಿದೆ. So hectic talks are on in Delhi even now. There's no clarity what's going to happen in the next 24 to 48 hours. No, our leaders are meeting now. Lot of things are there. Let us see. The situation has come. Anytime anything may happen.
in Indian politics. Any help has been requested from you, sir? I don't want, no, I don't want no help. Just now I was taking a rest for half an hour for the first time. Then I thought that I wanted a clarity of the results in the entire country. Now I saw the media and I'm coming out to sit before you. ಗ್ರಾಮಾಂತರದಲ್ಲಿ ತುಂಬಾ ಕಡೆ ನೀರು ಬರಬೇಕಾಗಿತ್ತು. ಗ್ರಾಮಾಂತರದಲ್ಲಿ ತುಂಬಾ ಕಡೆ ಅಧಿಕಾರಕ್ಕೆ ಬರ್ತಾರೆ There is- ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರ್ತಂತ ವಿಶ್ವಾಸ ವ್ಯಕ್ತಪಡಿಸಿದೆ ಈಗಲೂ ವಿಶ್ವಾಸ ಇದೆ ಸರ್. ಈಗ ನಮ್ಮ ಲೀಡರ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. Let us see. ಸರ್ ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರ ಟಾರ್ಗೆಟ್ ಡಿ.ಕೆ. ಬ್ರದರ್ಸ್ ಮಿಷನ್ ಕಂಪ್ಲೀಟ್ ಆಯ್ತು ಅಂತ ಅವ್ರು ಅನ್ಕೊಂಡಿರ್ಬೋದಾದ್ರೆ ಟಾರ್ಗೆಟ್ ಡಿ.ಕೆ. ಬ್ರದರ್ಸ್ ಇರ್ಬೋದು, ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಅವರಿಗೆ ಸಕ್ಸಸ್ಫುಲ್ ಆಗಿದ್ದಾರೆ. ಆಗ ನಾನು ಹೇಳ್ತಾ ಇದ್ದಲ್ಲ, ಮಂಜುನಾಥ್ ಹಾಕಿದ್ದು ಅವ್ರಿಗೂ ಒಂದು ಸಕ್ಸಸ್ಫುಲ್ ಸ್ಟೋರಿ. ನಾನು ಅವ್ರಿಗೆ ಅದಕ್ಕೆ ಮಂಜುನಾಥ್ ಅಭಿನಂದಿಸ್ತಾ ಇದ್ದೀನಲ್ಲ. ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಒಕ್ಕಲಿಗರ ಮತ ಶಿಫ್ಟ್ ಆಯ್ತಾ ಸರ್? ವಿಧಾನಸಭೆಯಲ್ಲಿ ನಿಮ್ಮ ಜೊತೆ ನಿಂತಿತ್ತು, ಕೈ ಹಿಡಿದಿತ್ತು. ಅದು ನೋಡೋಣ, ಮುಂದಕ್ಕೆ ನೋಡೋಣ. ಗ್ರಾಮಾಂತರದಲ್ಲಿ ತುಂಬಾ ಕಡೆ ನೀವು ನಿರೀಕ್ಷೆ ಇಟ್ಕೊಂಡಿದ್ರಿ, ಎಲ್ಲ ಕಡೆ ತುಂಬಾ ಇಳಿಕೆ ಆಗಿದೆ ಮತದಾನ ನಿಮಗೆ ಕಾಂಗ್ರೆಸ್ಗೆ. ನೀವು ಹೇಳಿದ್ರೆ ಏನೋ ಅನುಮಾನ ಇದೆ ಅಂತ ವೈಯಕ್ತಿಕ ಅದೆಲ್ಲ ಮಾತಾಡೋದು ಬೇಡ. ಈ ಸೌತಲ್ಲಿ ರಾಜರಾಜೇಶ್ವರಿ ನಗರ ಎಲ್ಲ ಇತ್ತಲ್ಲ, ಎಲ್ಲ ಅಸೆಂಬ್ಲಿಗೂ ಪಾರ್ಲಿಮೆಂಟ್ ಭಾಳ ವ್ಯತ್ಯಾಸ ಲಾಸ್ಟ್ ಟೈಮ್ ಇದ್ದಂಗೆ ಕಾಣ್ತಾ ಇದೆ. ಅದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಾಟ್ ಎಕ್ಸ್ಪೆಕ್ಟೆಡ್ ದಟ್. Sir, will there be any impact of the Lok Sabha elections on the functioning of the state government? Sir, will any equations be changed here? No, I don't no equations will be changed. From 1 seat we have come to 9 seats, but still we are expecting about 14 to 15 seats. But I never expected as far as Bangalore rule is concerned. Though JDS and BJP both are anti-Congress votes, they were about 1,50,000 head. But still I thought that we will just overcome that lead and we will come out with a small margin. But the margin is too high. I accept the defeat. I have congratulating the candidate, Mr. Manjunath, Dr. Manjunath. He has won. It is his personal victory. I don't give any victory to their party on this matter because I have checked. They said that let us give an opportunity to them. So you are 6 seats short of your expectation. What is the reason you attribute this to? Now let me have a thorough checkup on this. Within 1 day, within a minute, I don't want to come out on the press. I think you are also loaded with a lot of information. Let me give you a lot of information. Thank you. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಏನಾದ್ರು ಸಮಸ್ಯೆ ಆಯ್ತು? ಏನಿಲ್ಲ, ಫಸ್ಟ್ ಕ್ಲಾಸ್ ಅಭ್ಯರ್ಥಿ ಹಾಕಿದ್ದು ಎಲ್ಲ ಫಸ್ಟ್ ಕ್ಲಾಸ್ ಅಭ್ಯರ್ಥಿಗಳು ಹಾಕಿದ್ದು. ದೇ ವಿಲ್ ಬಿ ಎ ಬಿಗ್ ಅಸೆಟ್. ನನ್ನ ಪಕ್ಷಕ್ಕೆ ಮುಂದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿರ್ತವೆ. ಯಾವ ಅಭ್ಯರ್ಥಿನೂ ಎಲ್ಲ ಅಭ್ಯರ್ಥಿಗಳು ಕರೆಕ್ಟಾಗಿದ್ದರು, ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾನು ಯಾವ ಕಾರ್ಯಕರ್ತರ ಮೇಲೆ ಯಾರ ಮೇಲೂ ಕೂಡ ನಾನು ಬ್ಲೇಮ್ ಮಾಡೋಂಥ ಸಂದರ್ಭ ಇಲ್ಲ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತೀರ್ಪು ನಮಗೇನು ಬಂದಿದೆ ಅದನ್ನು ಕೂಡ ನಾನು ಆ ತೀರ್ಪನ್ನು ನಾನು ಎಂಡಾರ್ಸ್ ಮಾಡ್ತಾ ಇದ್ದೀನಿ. ಆ ತೀರ್ಪನ್ನು ನಾನು ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಜನರ ತೀರ್ಪನ್ನು ಗೌರವಿಸ್ತಾ